ಎಸ್. ಪಾವ್ನಿ, ನಿನ್ಗೆ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗು. ಮತ್ತೆ ನಿನ್ ಇನ್ಫಾರ್ಮ್ ಮಾಡಕ್ಕೆ ಇಷ್ಟೊಂದ್ ಕಷ್ಟ ಆಗ್ತಿದೆ ಅಂದ್ರೆ ಎಲ್ಲಿದ್ಯೋ ಅಲ್ಲೇ ಇರು. ಬೇರೆ ಏನಾದ್ರೂ? ವಾಟ್? ನಿಮ್ಮಪ್ಪಂಗ್ ಫೋನ್ ಕೊಡು. ಅವ್ರ ಫೋನು ಆಫ್ ಬರ್ತಿದೆ. ಅವ್ರು ಬ್ಯುಸಿ ಇದ್ದಾರೆ. ಬ್ಯುಸಿ ಇದ್ದಾರಾ? ಏನ್ ಮಾಡ್ತಿದ್ದಾರೆ? ಪೂಜೆಗೆ ರೆಡಿ ಆಗ್ತಿದ್ದಾರೆ. ಅಪ್ಪ ಅವ್ರ ಬರ್ಡೇನ ನಮ್ ಜೊತೆ ಮಾಡ್ಕೋತಿದ್ದಾರೆ. ನೀವ್ ರೆಸಾರ್ಟ್ಗೆ ಹೋಗ್ಬೇಕು ಅಂದ್ರೆ ನೀವ್ ಹೋಗ್ಬೋದು. ಡೋಂಟ್ ವೇಟ್ ಫಾರ್ ಹಿಮ್. ನೀವ್ ನನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತಿದ್ರಿ ಅಲ್ಲ, ಆದ್ರೆ ಅಪ್ಪ ಅವ್ರ ಬರ್ಡೇನ ನಾನಿಲ್ದೆ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸ್ವೀಟಿ, ಇದೇನ್ ನೀನ್ ಮಾತಾಡ್ತಿರೋ ರೀತಿ? ಕೊಡಿಲಿ. ಕಾವ್ಯ, ಸಾರಿ. ಸ್ವೀಟಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ತುಷಾರ್ ಅಪ್ಪಂಗೆ ನಿನ್ನ ಹತ್ರ ಮಾತಾಡಕ್ಕೆ ಹೇಳ್ತೀನಿ. ಕಟ್ ಮಾಡ್ಬಿಟ್ರು ಅಲ್ಲ? ಎಂತ ಆಟಿಟ್ಯೂಡ್ ಇದೆ ಗೊತ್ತಾ? ಇವತ್ ಗೊತ್ತಾಗುತ್ತೆ. ಸ್ವೀಟಿ, ನೀನ್ ಖುಷಿಯಾಗಿದ್ಯಾ ಅಂತ ಇನ್ನೊಬ್ರು ಮನಸ್ಸಿಗೆ ನೋವು ಕೊಡಬಾರ್ದು. ನೀನ್ ನಿಮ್ಮಪ್ಪನ ಪ್ರೀತಿ ಮಾಡ್ತೀಯಾ, ತುಂಬಾ ಒಳ್ಳೇದು, ಮಾಡ್ಲೇಬೇಕು. ನೋಡು ಮಗಳೇ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರ ಸಂತೋಷನ ನೋಡ್ಬೇಕು. ಹಾಗೆ ನಿಮ್ಮಪ್ಪನ ಸಂತೋಷನೇ ಕಾವ್ಯ. ಹಾಗಾಗಿ ನೀನು ಕಾವ್ಯನ ತನ್ನೋಳು ಅನ್ಕೋಬೇಕು. ಮಮ್ಮಿ, ನಾನ್ ನಿಮ್ ತರ ಗ್ರೇಟ್ ಅಲ್ಲ. ನನಗ್ ಗ್ರೇಟ್ ಆಗಕ್ಕೂ ಇಷ್ಟ ಇಲ್ಲ. ಮೊದ್ಲು ಅವ್ರ ಅಪ್ಪನ್ ನಿಮ್ಮಿಂದ ದೂರ ಮಾಡಿದ್ರು, ಈಗ ನನ್ನ ಮಾಡ್ತಿದ್ದಾರೆ. ನನ್ನ ಮತ್ತೆ ಅಪ್ಪನ ಮಧ್ಯೆ ಯಾರೇ ಬಂದ್ರು ನಾನು ಅದನ್ನ ಎಕ್ಸೆಪ್ಟು ಮಾಡಲ್ಲ, ಅವ್ರನ್ನ ಕ್ಷಮಿಸೋದು ಇಲ್ಲ. ಮಕ್ಕಳು ತಮ್ಮ ಆಟದ ಸಾಮಾನನ್ ಕೂಡ ಯಾರಿಗೂ ಕೊಡಲ್ಲ. ಅಂಥದ್ರಲ್ಲಿ ತಂದೆ ತಾಯಿನ ಬಿಟ್ಕೊಡ್ತಾರ? ಫೈನ್ ವಿ, ಕೊನೆಗೂ ನೀನ್ ಚೂಸ್ ಮಾಡೇ ಬಿಟ್ಟೆ ಅಲ್ವಾ? ನಿನ್ ಬರ್ಡೇನ ಯಾರ್ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ನಿನಗ್ ನನ್ ಮಾತನ್ನ ಕೇಳಕ್ಕೂ ಇಷ್ಟ ಇಲ್ಲ, ಅರ್ಥ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಸರಿ, ಹಾಗಾದ್ರೆ ನಿನಗೇನ್ ಬೇಕೋ ನೀನ್ ಅದನ್ನೇ ಮಾಡು. ಇವತ್ತಿಂದ ನನ್ಗೇನ್ ಬೇಕೋ ನಾನು ಅದನ್ನೇ ಮಾಡ್ತೀನಿ. ಹ್ಯಾಪಿ ಬರ್ಡೇ ವಿ, ನಿನಗೂ ಕೂಡ ಮತ್ತೆ ನಮ್ ಈ ಹೊಸ ಸಂಬಂಧಕ್ಕೂ ಕೂಡ. ಅದು ಇವತ್ತಿಂದಾನೇ ಶುರು ಆಗುತ್ತೆ ನಮ್ಮಿಬ್ರ ಮಧ್ಯೆ. ಖುಷಿ, ಹಾಗೆ ಇನ್ನೊಂದು ಲೋಟ್. ನನ್ಗೊತ್ತು ನೀವಿಬ್ರು ಏನ್ ಯೋಚಿಸ್ತಿದ್ದೀರಾ ಅಂತ. ಸಂಬಂಧ ಕಿತ್ತು ಹೋಗಿದೆ, ಆದ್ರೆ ಕೆಲವೊಮ್ಮೆ ಕಿತ್ತು ಹೋಗಿರೋ ವಸ್ತುಗಳು ತಮ್ಮ ಜಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನನ್ ಜೊತೆ ಇಲ್ಲ, ಆದ್ರೆ ಮನೆ ಬೇರೆ ಸದಸ್ಯರ ಜೊತೆ ಅವ್ರ ಸಂಬಂಧ ಇದೆ. ಹಾಗೆ ನಾನು ಆ ಸಂಬಂಧನ ಗೌರವಿಸ್ತೀನಿ. ಈ ಕೇಕ್ ಮೇಲೆ ಹೆಸರು ಬರೆಯುವಾಗ ಸ್ವಲ್ಪ ವಿಚಿತ್ರ ಅನಿಸ್ತಿತ್ತು, ಆದ್ರೆ ನೋವಂತೂ ಆಗಿಲ್ಲ. ಆಂಟಿ, ಯು ಹ್ಯಾವ್ ನೋ ಐಡಿಯಾ ನೀವ್ ಎಷ್ಟು ಇನ್ಸ್ಪೈರಿಂಗ್ ಅಂತ. ವಿ ಆರ್ ಸೋ ಲಕ್ಕಿ. ವಿ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು ಮಮ್ಮಿ. ನೀವಿಬ್ರು ಹೀಗೆ ದೊಡ್ಡ ದೊಡ್ಡ ಇಂಗ್ಲಿಷ್ ಮಾತಾಡ್ತೀರಾ, ನನ್ಗೊಂಚೂರು ಅರ್ಥ ಆಗಲ್ಲ. ಇನ್ನೊಂದು ಗ್ಲಾಸ್ ಜ್ಯೂಸ್ ಬೇಕು. ಸಮರ್ಥ್, ಸಮರ್ಥ್. ಗುಡ್ ಮಾರ್ನಿಂಗ್ ರಾಕ್ ಸ್ಟಾರ್. ನನ್ ಮುದ್ದು, ನನ್ ಬಂಗಾರ, ಹೇಗಿದ್ಯಾ ನನ್ ಕಂದ? ಕಂದ ತನ್ನ ಮಮ್ಮಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ. ಮಮ್ಮಿನೂ ತನ್ನ ಕಂದನ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ. ಹಾ, ಮಿಸ್ಟರ್ ವನರಾಜ್ ಬರ್ಡೇ ಹೇಗ್ ನಡೀತಾ ಇದೆ? ಇನ್ನೇನು ಪೂಜೆ ಶುರು ಆಗ್ಬಿಡುತ್ತೆ. ನೀನವ್ರಿಗೆ ಶುಭಾಶಯ ಹೇಳಿದ್ಯಾ? ಮನ್ಸಾಗ್ಲಿಲ್ಲ. ಸಮರ್ಥ್, ಒಳ್ಳೆ ಮತ್ ಕೆಟ್ಟ ದಿನಗಳಲ್ಲಿ ಕೋಪ ಮಾಡ್ಕೋಬಾರ್ದು. ಹಾಗಾದ್ರೆ ನಾನು ಯಾವಾಗ ಕೋಪ ಮಾಡ್ಕೊಳ್ಳಿ ಮಮ್ಮಿ? ಅದು ಅಲ್ಲದೆ ಲೆಟ್ ಮಿ ಟೆಲ್ ಯು, ಮೂರನೇ ತರ ದಿನ ಇರೋದೇ ಇಲ್ಲ. ಒಂದ ಒಳ್ಳೇದಿರುತ್ತೆ, ಇಲ್ಲ ಕೆಟ್ಟದ್ದು. ಹಾಗಾದ್ರೆ ಕೋಪ ಮಾಡ್ಕೊಳ್ಳೇಬೇಡ. ಮನ್ಸಾಯ್ತು ಅಂದ್ರೆ ಮಾಡ್ತೀನಿ. ಅದು ಅಲ್ಲದೆ ನಾನು ಅಲ್ಲಿ ಇದ್ದಿದ್ರೆ ವಿಶ್ ಮಾಡ್ಲೇಬೇಕಾಗಿತ್ತು. ಒಂದ್ ಕಡೆ ನಾನು ಅಲ್ಲಿ ಇಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ, ಹಂಗೆ ಇನ್ನೊಂದ್ ಕಡೆ ತುಂಬಾ ಬೇಜಾರಾಗ್ತಿದೆ. ಮಮ್ಮಿ, ನೀವೆಲ್ರೂ ಒಟ್ಟಿಗೆ ಎಂಜಾಯ್ ಮಾಡ್ತಿದ್ದೀರಾ, ಆದ್ರೆ ನಾನು ಇಲ್ಲಿ ಒಬ್ಬನೇ ಇದ್ದೀನಿ ಅಂತ. ಹಾಗಾದ್ರೆ ಬಂದ್ಬಿಡು ಮಗ್ನೆ. ನಾನ್ ಬರ್ತೀನಿ ಮಮ್ಮಿ, ನಾನ್ ಬರ್ತೀನಿ. ಸಮರ್ ವಿಲ್ ಬಿ ಬ್ಯಾಕ್ ಸೂನ್. ಹುಷಾರು, ಟೈಮಿಗೆ ಸರಿಯಾಗಿ ಊಟ ಮಾಡು. ಓ ವಾ, ಬಾ 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 ಭಾವ, ಏನು ಅದ್ಭುತ, ಎಂತ ಸೂಪರ್ ಡೆಕೋರೇಷನ್. ಭಾವ, ಇವತ್ತು ಯಾವ ಹಬ್ಬ? ದೀಪಾವಳಿ. ದೀಪಾವಳಿ ದೀಪಾವಳಿನ? ಓಹೋ ಭಾವ, ಕಾಲ ಎಷ್ಟು ಬೇಗ ಓಡ್ತಿದೆ ಅಲ್ವಾ. ಈಗ ತಾನೇ ಹೊಸ ವರ್ಷ ಶುರುವಾಗಿದೆ ಅನಿಸ್ತಿತ್ತು, ಆಗ್ಲೇ ದೀಪಾವಳಿ ಸರ್ ಅಂತ ಬಂದ್ಬಿಡ್ತು. ಏನ್ ಅದ್ಭುತ. ಬಾಬಾ ಭಾವ, ಈ ಸಲ ನಾವು ಭರ್ಜರಿಯಾಗಿ ಪಟಾಕಿ ಹೊಡೆಯೋಣ. ಖಂಡಿತ ಖಂಡಿತ.
ಬಾಬಾ, ಹಾ ನೀವು ನನ್ನ ಯಾಮಾರ್ಸ್ತಾ ಇದ್ದೀರಾ. ಯಾಕೆ? ಇಲ್ಲಿ ಬರ್ದಿದೆ ಇವತ್ತು ಮಾಮನ ಬರ್ತಡೇ ಅಂತ. ಏ, ಆ, ಅಂದ್ರೆ ಇವತ್ತು ನನ್ನ ಬರ್ತಡೇನಾ? ಓ, ಐನೋ, ನನಗೆ ರಿಮೆಂಬರ್ ಇದೆ. ಮೀನು ಬರ್ದಿದ್ದಾಳೆ ಕೈ ಮೇಲೆ, ಇವತ್ತು ಮಾಮನ ಬರ್ತಡೇ ಇದೆ, ನಾನು ಮರಿಬಾರ್ದು ಅಂತ. ಅವಳ ಮಾಮ ಅಂದ್ರೆ ವನರಾಜ್ ಬರ್ತಡೇ. ನೀನೊಂದು ಮಾತು ಹೇಳು, ಇದು ನಿನ್ ಕೈ ಮೇಲೆ ಬರ್ದಿದೆಯಲ್ಲ, ಇದನ್ನ ಯಾರು ನಿನಗೆ ಜ್ಞಾಪಿಸ್ತಾರೆ? ಇದನ್ನ ಬಾವಾ ಅಂದ್ರೆ ನೀವೊಂದ್ ಮಾತು ಹೇಳಿ. ಈ ನನ್ನ ನೆನಪಿನ ಬಾಮೈದ ಒಂದ್ಸಲ ವನರಾಜನ್ ಕರ್ಕೊಂಡು ಜೋಕಾಲಿ ಆಡಕ್ಕೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದ. ಅವಾಗ ವನರಾಜು ಒಂದ್ 2-3 ವರ್ಷದವನು ಇರ್ಬೋದು. ಅಲ್ಲಿ ಹೋದ್ಮೇಲೆ ಇವನು ಅವ್ನು ಮರ್ತ್ಬಿಟ್ಟ ಇವನ್ ಯಾರು ಅಂತ. ಅಲ್ಲಿ ದಾರಿಲಿ ಬರೋರು ಹೋಗೋರೆಲ್ಲ ಕೇಳ್ತಾ ಇದ್ದ, ಇದ್ಯಾರ ಮಗು, ಇದ್ಯಾರ ಮಗು, ಇದ್ಯಾರ ಮಗು ಅಂತ. ಬಾಬಾ, ಅದು ಯಾರ ಮಗು ಆಗಿತ್ತು? ಯಾರ್ದು ಇಲ್ಲ ಕಣಪ್ಪ. ಐನೋ, ನನಗೆ ರಿಮೆಂಬರ್ ಇದೆ. ಅದ್ ನೀನು ಕೆಲವೊಂದು ಮುಗಿದು ಹೋದ್ಮೇಲೂ ಕೂಡ ಉಳ್ಕೊಂಡ್ಬಿಡತ್ತೆ. ಸಂಬಂಧ ಇತ್ತು, ಮುರಿದು ಹೋಯ್ತು. ಆದಷ್ಟು ಬೇಗ ಮುಗಿದು ಹೋಗುತ್ತೆ. ಕಾವ್ಯಕ್ಕೆ ಫೋನ್ ಮಾಡಿ ಅವಳು ಬೇಜಾರಲ್ಲಿದ್ಲು. ಹರೇ ಕೃಷ್ಣ. ಶಾಸ್ತ್ರಿಗಳೇ, ಹರೇ ಕೃಷ್ಣ. ಹರೇ ಕೃಷ್ಣ. ಬನ್ನಿ. ಸೌಭಾಗ್ಯವತಿ ಭವ. ಇವರು ನಮ್ ಕುಲಪುರೋಹಿತರು, ಬಹಳ ಜ್ಞಾನಿಗಳು. ವನರಾಜ್ ಪ್ರತಿ ಜನ್ಮದಿನಕ್ಕೂ ಇವರಿಂದನೇ ನಾವು ಹೋಮ ಮಾಡಿಸೋದು. ಇವಳು ತುಷಾರ್ ಹೆಂಡ್ತಿ. ಬನ್ನಿ. ಅಖಂಡ ಸೌಭಾಗ್ಯವತಿ ಭವ. ಅಖಂಡ ಸೌಭಾಗ್ಯವತಿ ಭವ. ಈಶ್ವರ ನಿಮ್ಮಿಬ್ಬರು ಜೋಡಿನ ಸದಾ ಸುಖವಾಗಿಟ್ಟಿರ್ಲಿ. ಕಾವ್ಯ ಬಂದಿದ್ದಾಳೆ. ಗುರುಜಿ, ಬನ್ನಿ ಬನ್ನಿ ಹೋಗೋಣ. ನಡೀರಿ. ಈ ಕಡೆ ಬನ್ನಿ. ಅಲ್ಲೇ ನಿಲ್ಲು. ನಮ್ಮನೆ ಹೊಸಲ್ ದಾಟ್ ಬರಕ್ ನೋಡಿದ್ರೆ ಸರಿ ಇರೋದಿಲ್ಲ, ಹೇಳ್ತಿದ್ದೀನಿ.
ತುಷಾರ್ ಮದ್ವೆಲ್ ಮಾಡ್ದ ಹಾಗೆ ಇವತ್ತು ಇವಳು ನನ್ ಮಗನ ತನ್ ಜೊತೆಲಿ ಕರ್ಕೊಂಡು ಹೋಗ್ಬಿಡೋದಿಲ್ಲ ತಾನೆ. ಅತ್ತೆ ಸಮಾಧಾನವಾಗಿರಿ. ನೋಡು, ಏನಾದ್ರೂ ಆಗ್ಲಿ ವನರಾಜನ್ ಮಾತ್ರ ಹೋಗೋದಕ್ ಬಿಡ್ಬೇಡ. ಪೂಜೆ ಮುಗಿದೆ ಅವನೇನಾದ್ರೂ ಹೋದ್ರೆ ಅಪಶಕನ ಆಗ್ಬಿಡುತ್ತೆ. ಈ ಬ್ಯಾಡ್ ಆಂಟಿ ಪದೇ ಪದೇ ಯಾಕೆ ಬರ್ತಾರೆ? ಇವ್ರು ನಮ್ಮ ಮತ್ತೆ ಅಳಿಸ್ತಾರೆ. ಐ ಹೇಟ್ ಹರ್. ಮೀನು ಇಸ್ ರೈಟ್ ಅತ್ತೆ. ಕಾವ್ಯ ಇಸ್ ಸೆಲ್ಫಿಶ್. ದೊಡ್ಡೋರ್ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಮಗಳೇ. ಮತ್ತೆ ಪಾವನಿ, ನೀನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನೋಡಿ, ಮಕ್ಕಳ ನಾಲ್ಗೆ ಮೇಲೆ ಸರಸ್ವತಿ ಕೂತಿರ್ತಾಳೆ. ಸರಿಯಾಗಿ ಹೇಳ್ತಿದ್ದಾಳ ಅವಳು. ಮಮ್ಮಿ ಪ್ಲೀಸ್ ಸುಮ್ನಿರಿ ಇವಾಗ. ಮಕ್ಕಳು ಅವರಾಗೆ ಸರಿ ತಪ್ಪನ ಕಲ್ತ್ಕೋತಾರೆ. ನಾವು ದೊಡ್ಡವರೇ ಕಲ್ತ್ಕೊಳ್ಳಲ್ಲ. ಮುಖ್ಯವಾಗಿ ಈ ನನ್ ಸೊಸೆ ಇಷ್ಟೆಲ್ಲ ಆದ್ಮೇಲೆ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಕಾವ್ಯ ಪ್ರತಿ ಸಲ ಇಲ್ಲಿಗೆ ಬಂದು ಎಡವಟ್ ಮಾಡ್ತಾಳೆ, ಆದ್ರೂ ನೀನ್ ಅವಳನ್ನ ಬರಕ್ ಬಿಡ್ತೀಯ? ನೋಡು, ಇವತ್ತೇನಾದ್ರೂ ಆದ್ರೆ ನಾನ್ ಸುಮ್ನೆ ಇರೋದಿಲ್ಲ.